ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜವಳಂಬಿಕಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಾಗ ನಾವು ಮೋಸ್ಟ್ ಎಲ್ಲರ ಫೇವ್ರೇಟೂ ಆಗಿರುವಂಥ ಪಾನಿಪುರಿನ ಮಾಡಾಕತ್ತೀವಿ. ಇದನ್ನು ನಾವು ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಮಾಡ್ಕೋಬಹುದು. ಇದನ್ನು ಹೆಣ್ಮಕ್ಳಿದ್ರೆ ಈ ವಿಡಿಯೋ ಶೇರ್ ಮಾಡಿರಿ, ಪಕ್ಕಾ ಅದನ್ನು ಮಾಡ್ಕೊಂಡು ತಿಂತಾರೆ. ಸೊ ಈ ಪಾನಿಪುರಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರ್ಸಾಕತ್ತೀವಿ. ಭಾಳ ಮಂದಿ ಈ ವಿಡಿಯೋನ ಹಂಗೆ ನೋಡಾತ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋನ ಎಂಡ್ ತನಕ ನೋಡಿರಿ, ಯಾಕಂದ್ರೆ ನಿಮ್ಗೆ ಏನೇನು ಮಾಡಬೇಕು ಏನಿಲ್ಲ ಅನ್ನೋದು ಚೆಂದಾಗಿ ಗೊತ್ತಾಗೋದಿಲ್ಲ. ಸೊ ಬರ್ರಿ ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣಂತ. ಸೊ ಪಾನಿಪುರಿಗೆ ನಾವು ಫಸ್ಟ್ ಸ್ಟಫಿಂಗ್ ಮಾಡ್ಕೊಳಕತ್ತೀವಿ. ಸೊ ಸ್ಟಫಿಂಗ್ ಮಾಡ್ಕೊಳಕ್ಕೆ ಇಲ್ಲಿ ನಾವು ನಾಲ್ಕು ಆಲೂಗಡ್ಡಿನ ತೊಗೊಂಡಿವಿ. ಅಂದ್ರೆ ಪಾವು ಕೆ ಜಿ ಅಂದ್ರೆ 1/4 kg ಅಷ್ಟು ಆಲೂಗಡ್ಡಿನ ತೊಗೊಂಡಿವಿ. ಇವಾಗ ಇದನ್ನು ಈ ರೀತಿ ಸಿಪ್ಪೆ ಸುಲಿದ ಕಾಟ 2 ಭಾಗ ಮಾಡಿ ಹೆಚ್ಚಿಟ್ಕೊಂಡ್ಬಂದೀವಿ. ಇವಾಗ ಇದನ್ನು ನಾವು ಕುದಿಯೋಕೆ ಹಾಕಬೇಕು. ನೆಕ್ಸ್ಟ್ ಒಂದು ಬೊಗಣಿ ಒಳಗೆ ನಾವು ಮಾಡಿ ಇಟ್ಕೊಂಡಿದ್ದ ಆಲೂಗಡ್ಡಿ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಡೋ ನಂತರ. ಸೊ ನೀವು ಅಗಳೇ ತೊಳ್ಕೊಲಿಲ್ಲ ಅಂದ್ರೆ ಈಗ ಕೂಡ ತಗೋಬೋದು. ಈಗ ನೀರು ಹಾಕ್ಕೊಂಡಿವಿ, ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀವಿ ನೋಡಿರಿ. ಸೊ ಉಪ್ಪು ಹಾಕ್ಕೊಂಡು ಇದನ್ನು ಕುದಿಯೋಕೆ ಇಟ್ಕೊಳ್ತೀವಿ ನೋಡಿರಿ. ಇವಾಗ ಇದನ್ನು ಚೆಂದಾಗ ನಾವು ಕುದಿಸ್ಕೊಂಡು ನಂತರ ಸೊ ಫುಲ್ ಹಣ್ಣಾಗಿ ಕುದಿಸ್ಕೋಬೇಕು. ಮತ್ತು ನೆಕ್ಸ್ಟ್ ಇವಾಗ ಪಾನಿನ ಮಾಡೋಣಂತ. ಬರ್ರಿ ಪಾನಿ ಮಾಡೋಕೆ ಹೋಗೋಣ. ಸೊ ನಾವಿಲ್ಲಿ ಒಂದು ಮಿಕ್ಸರ್ ಜಾರಿಗೆ 2 ಮೆಣಸಿನ್ಕಾಯಿನ ಹಾಕಕತ್ತೀವಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕೋರಿ. ನೆಕ್ಸ್ಟ್ 1 ಇಂಚಷ್ಟು ಶುಂಠಿ ಮತ್ತು ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಪುದೀನ ಇದ್ರೆ ನೀವು ಹಾಕೋರಿ. ನಮ್ಮ ತಾಕಿಲ್ಲಿ ಪುದೀನ ಇದ್ದಿಲ್ಲ, ಸೊ ನಾವು ಪುದೀನ ಹಾಕ್ಕೊಂಡಿಲ್ಲ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸರ್ ಗೀರು ನೆನೆಸ್ಕೊಂಡು ಬರೋಣಂತ್ರಿ. ನೋಡಿರಿ ಇಲ್ಲಿ ನಮ್ಮ ಆಲೂಗಡ್ಡೆ ಕೂಡ ಕುದ್ದು ರೆಡಿ ಆಗ್ಯಾವು. ಇವಾಗ ಇದನ್ನು ಚೆಕ್ ಮಾಡೋಣಂತ್ರಿ ಚೆಂದಾಗಿ ಕುದ್ದಾವಿಲ್ಲ ಅಂತ. ನೋಡಿರಿ ಇವಾಗ ಚೆಂದಾಗಿವ ಕುದ್ದವು. ಒಂದು ಚಾಕು ತೊಗೊಂಡು ಆ ಆಲೂಗಡ್ಡೆಗೆ ಚುಚ್ಚಿದ್ರಂದ್ರೆ ಅದು ಸರಳವಾಗಿ ಒಳಗೆ ಹೋತಂದ್ರೆ ರೆಡಿ ಗೊತ್ತಾಗುತ್ತೆ ರೀ ನಮ್ಮ ಆಲೂಗಡ್ಡೆ ಕುದ್ದಾವಂತ. ಇವಾಗ ಗ್ಯಾಸ್ ಆಫ್ ಮಾಡಿ ಪಾನಿ ಮಾಡೋಣಂತ ಬರ್ರಿ. ಸೊ ನಾವಿಲ್ಲಿ ಪಾನಿ ಮಾಡೋಕೆ ಜಲ್ಜೀರ ತೊಗೊಂಡಿವಿ. ಯಾಕಪ್ಪ ಅಂತ ಅಂದ್ರೆ ಜಲ್ಜೀರ ಅದ್ರ ಟೇಸ್ಟ್ ಮಸ್ತ್ ಆಗುತ್ತೆ. ಸೊ ನೀವು ಪಾನಿಪುರಿ ಮಸಾಲ ಅಂತ ಏನು ಬರುತ್ತಲ್ಲ ಅದ್ರಾಗೂ ಕೂಡ ಜಲ್ಜೀರಾನೇ ಇರುತ್ತೆ. ಸೊ ನಾವಿಲ್ಲಿ ಜಲ್ಜೀರ ತೊಗೊಂಡಿವಿ. ನೆಕ್ಸ್ಟ್ ನಾವು ಮಾಡಿಟ್ಟಿದ್ದ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕಿ ನೆಕ್ಸ್ಟ್ ಜಲ್ಜೀರನ ಹಾಕೊಳಕತ್ತೀವಿ ನೋಡಿರಿ. ನಾವಿಲ್ಲಿ ಜಲ್ಜೀರಾನ 2 ಪ್ಯಾಕೆಟ್ ತೊಗೊಂಡಿವಿ. ಇವಾಗ ಇದನ್ನು 2 ಪ್ಯಾಕೆಟ್ನ ಹಾಕೊಳ್ಳೋಣಂತ್ರಿ. ನೋಡಿರಿ ಇವಾಗ 2 ಪ್ಯಾಕೆಟ್ ಹಾಕ್ಕೊಂಡು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಂಡಿರಿ. ಸೊ ನೀವು ಇವಾಗ ಟೇಸ್ಟ್ ನೋಡ್ಕೊಂಬಿಡ್ರಿ, ಯಾಕಂದ್ರೆ ಉಪ್ಪು ಏನಾರ ಕಮ್ಮಿ ಆಗಿದ್ರೆ ಹಾಕೊಳಕ್ಕೆ ಬರುತ್ತೆ. ಇವಾಗ ನಮ್ಮ ಪಾನಿ ರೆಡಿ ಆಗೈತಿ. ನೆಕ್ಸ್ಟ್ ಇವಾಗ ನಾವು ಸ್ಟಫಿಂಗ್ ಮಾಡ್ಕೊಳ್ಳೋಣಂತ. ಇವಾಗ ನಾವೇನು ಕುದಿಸಿ ತೊಗೊಂಡಿದ್ವಲ್ರಿ ಆ ಆಲೂಗಡ್ಡಿನ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ಳೋಣಂತ. ಫುಲ್ ಸಣ್ಣಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಯಾವುದೇ ಗಂಟು ಇರಬಾರ್ದು. ಗಂಟಿದ್ರೆ ನಡ್ಬರ್ಕ ತಿನ್ನೋಕೆ ಚಲೋ ಬರೋಂಗಿಲ್ಲ. ಸೊ ಅದನ್ನು ಫುಲ್ ಮೆತ್ತಗಾಗೋರ್ಗೆ ಸ್ಮ್ಯಾಶ್ ಮಾಡ್ಕೊರಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀವಿ ನೋಡಿರಿ. ಮತ್ತು ಸ್ವಲ್ಪ ಖಾರ ಹಾಕ್ಕೊಳಕತ್ತೀವಿ ಮತ್ತು ಅರಿಶಿನ, ಸ್ವಲ್ಪ ಮಸಾಲ, ಚಾಟ್ ಮಸಾಲನೂ ಹಾಕೋರಿ. ಇವಾಗ ಚಾಟ್ ಮಸಾಲ ಹಾಕೊಂಡ್ವಿ ನೋಡಿರಿ. ಇದನ್ನಷ್ಟು ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಸೊ ಎಲ್ಲದು ಮಿಕ್ಸ್ ಆಗಲಿ ನೋಡಿರಿ. ಇವಾಗ ಎಲ್ಲ ನಾವು ಮಿಕ್ಸ್ ಮಾಡ್ಕೊಳತ್ತೀವಿ ನೋಡಿರಿ. ಇವಾಗ ಫೈನಲಾಗಿ ನಾವು ಮಿಕ್ಸ್ ಮಾಡ್ಕೊಂಡೀವಿ. ನೆಕ್ಸ್ಟ್ ಇವಾಗ ಸಣ್ಣಗೆ ಹೆಚ್ಚಿಟ್ಟಿದ್ದ ಉಳ್ಳಾಗಡ್ಡಿನ ಹಾಕೊಂಡು ಹಾಕ್ತೀವಿ ನೋಡಿರಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ನೀವಿಲ್ಲಿ ಬಟಾಣಿ ಕೂಡ ಹಾಕ್ಕೋಬಹುದು. ನಾವಿಲ್ಲಿ ಹಾಕ್ಕೊಂಡಿಲ್ಲ, ಯಾಕಂದ್ರೆ ನಮ್ಮ ತಾಕಿದ್ದಿಲ್ಲ, ನಾವು ಹಾಕಲಿಲ್ಲ. ನೀವು ಹಾಕ್ಕೊಂಡು ಕುದಿಸ್ಕೋಬೇಕು. ಇವಾಗ ಇದನ್ನು ಕೂಡ ನಾವು ಚೆಂದಾಗಿ ಈಗ ಎಲ್ಲನೂ ನಾವು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡೇವಿ ನೋಡಿರಿ. ನೆಕ್ಸ್ಟ್ ಇವಾಗ ನಾವು ಪಾನಿಪುರಿನ ಕರಿಯೋಕೆ ಹೋಗೋಣಂತ. ಸೊ ನಾವಿಲ್ಲಿ ರೆಡಿಮೇಡ್ ಪಾನಿಪುರಿ ತೊಗೊಂಡಿವಿ. ಈಗ ಗ್ಯಾಸ್ ಮೇಲೆ ಒಂದು ಬಾಳಿಗೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಹಾಕಿರೋ ನಂತರ ನೋಡಿರಿ. ಇವಾಗ ನಾವು ರೆಡಿಮೇಡ್ ಪಾನಿಪುರಿ ತೊಗೊಂಡಿವಿ. ಬೇಕಾದ್ರೆ ನೀವು ಮನ್ಯಾಗ ಮಾಡ್ಕೋಬೋದು, ಅದನ್ನು ಈಸಿಯಾಗಿ ಮಾಡ್ಕೋಬೋದು. ಗೋಧಿ ಹಿಟ್ಟಿನಾಗ ಸ್ವಲ್ಪ ರವೆ ಹಾಕಿ ಉಪ್ಪು ಹಾಕಿ
ಮಿಕ್ಸ್ ಮಾಡಿಕೊಂಡು ನಾವು ಯಾವ ರೀತಿ ಚಪಾತಿ ಹಿಟ್ಟಿಗೆ ಹೆಂಗೆ ಮಿಕ್ಸ್ ಮಾಡ್ಕೋತೀವಲ್ಲ ಆ ರೀತಿ ಮಾಡಿದ್ರೆ ಲಟ್ಟಿಸಿ ಚಪಾತಿನ ಲಟ್ಟಿಸ್ಕ್ಯಾಟ ಮತ್ತು ಒಂದು ರೌಂಡ್ ಇದ್ದು ಅಥವಾ ನೀವು ಡಬ್ಬಿ ಮುಚ್ಚಳ ತೊಗೊಂಡು ಮಾರ್ಕ್ ಮಾಡಿಕೊಂಡು ಕೂಡ ನೀವು ಕರ್ಕೋಬಹುದು. ಇವಾಗ ಇದನ್ನು ಎಣ್ಣೆ ಕಾದಿತ್ತು ನಾವು ಪಾನಿಪುರಿನ ಹಾಕಿ ಕರ್ಕೊಳಕತ್ತೇವೆ ನೋಡಿರಿ. ಸೊ ಸ್ವಲ್ಪ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಕರ್ಕೊಂಡು ನಂತರ ಸೊ ಇದೇ ರೀತಿ ನಾವು ಎಲ್ಲ ಪಾನಿಪುರಿನೂ ಕರ್ಕೊಂಬರೋ ನಂತರ ಸೊ ನೋಡಿರಿ ಇವಾಗ ಫೈನಲ್ ಆಗಿ ನಾವು ಎಲ್ಲನೂ ಕರ್ಕೊಂಬಂದೀವಿ. ಎಲ್ಲನೂ ಕೂಡ ರೆಡಿ ಆಗೈತಿ. ಸೊ ಇದ್ರಾಗ ನೀವು ಸುಕ್ಕಾಪುರಿನೂ ಕೂಡ ಮಾಡ್ಕೋಬಹುದು. ಈಸಿ ಆಗಿತ್ತು ಅನ್ಕೊತೀನಿ. ಇದನ್ನು ನಾವು ಸರ್ವ್ ಮಾಡಿ ತೋರಿಸ್ತೀವಿ ನೋಡಿರಿ. ನಾವು ಮಾಡಿಟ್ಟಿದ್ದು ಪಾನಿಪುರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದನ್ನು ಸರ್ವ್ ಮಾಡೋದು. ಅದ್ರಾಗ ಪಾನಿಪುರಿ ಒಳಗೆ ಸ್ಟಫಿಂಗ್ ಹಾಕ್ಕೊಂಡು ನೆಕ್ಸ್ಟ್ ನಾವಿಲ್ಲಿ ಚಿಪ್ಸ್ ಹಾಕೊಳಕತ್ತೀವಿ. ಚಿಪ್ಸ್ ಹಾಕ್ಕೊಂಡು ತಿಂದ್ರೆ ಒಂದು ಸ್ವಲ್ಪ ಮಜಾ ಬರುತ್ತೆ. ನೀವು ಬೇಕಾದ್ರೆ ಸೇವ್ ಕೂಡ ಹಾಕೋಬಹುದು. ಇವಾಗ ನೆಕ್ಸ್ಟ್ ಲಿಂಬೆ ಹಣ್ಣು ಕೂಡ ಹಾಕ್ತೀವಿ ನೋಡಿರಿ. ನೀ ಅದ್ರಾಗ ಬಿದ್ರೆ ಬೀಳಿ ಎಲ್ಲದಕ್ಕೂ ಲಿಂಬೆ ಹಿಂಡ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಮಾಡಿಟ್ಟಿದ್ದು ಪಾನಿನ ಎದ್ಕೊಂಡು ತಿಂದ್ರೆ ಮುಗಿದು ಹೋದ್ ನೋಡ್ರಿ. ಹೆಣ್ಮಕ್ಳು ಅಂತಾರೆ ಪಾನಿಪುರಿ ಮೇಲೆ ಭಾಳ ಜೀವಿ ಅಂತಾರೆ. ಸೊ ಅವರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಂತ ಧನ್ಯವಾದಗಳು.